ದೇವರು ಅದನ್ನ ಹೇಳ್ತಾರೆ. ಅದು ವ್ಯಕ್ತಿಗಳಾಗಿದ್ರು, ವಸ್ತುಗಳಾಗಿದ್ರು, ಸ್ವಭಾವ ಆಗಿದ್ರು, ಅದು ಏನೇ ಆಗಿದ್ರು ದೇವರ ದೃಷ್ಟಿಗೆ ದೋಷವನ್ನು ತರತಕ್ಕಂಥದ್ದು. ಅದು ಏನೇ ಆಗಿದ್ರು ಅದು ಏನ್ ಮಾಡುತ್ತೆ ಅಂತಂದ್ರೆ ದೇವರ ದೃಷ್ಟಿಗೆ ನಮ್ಮನ್ನ ಏನಂತಂದ್ರೆ ಅಪರಾಧಿಗಳಾಗಿ ಕಾಣಿಸ್ತಕ್ಕಂಥ ಅದು ಏನೇ ಸ್ವಭಾವ ಆಗಿದ್ರು ಅದು ನಮ್ಗೆ ಯಾವ ರೀತಿಗೆ ತಡೆ ಆಗಿದೆ ಅಂದ್ರೆ ದೇವರು ಮಾಡಿರತಕ್ಕಂತ ವಾಗ್ದಾನಕ್ಕೆ ನಾವು ಸೇರದ ಹಾಗೆ ಅದು ನಮ್ಗೆ ತಡೆ ಆಗಿದೆ ಎಂಬುದಾಗಿ. ಅದು ಏನೇ ಆಗಿದ್ರು ನಾವು ಅದನ್ನ ಕಂಡು ಹಿಡಿದು ಅದನ್ನ ನಮ್ಮ ಜೀವನದಿಂದ ತೊಲಗಿಸುವಾಗ ಲೋಟನು ಅಬ್ರಹಾಮನಿಂದ ದೂರ ಹೋದ ಹಾಗೆ ಕೆಲವು ವಿಷಯಗಳು ಏನಿದೆಯೋ ನಮ್ಮ ಜೀವನದಿಂದ ಅದನ್ನ ತೆಗೆದು ಹಾಕುವಾಗ ಖಂಡಿತವಾಗಿ ದೇವರು ಬಂದು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಸಂಗಡ ವಾಗ್ದಾನ ಮಾಡುವಂತವರಾಗಿದ್ದಾರೆ. ದೇವರು ನಮ್ಮ ಸಂಗಡ ಅದನ್ನು ಒಡಂಬಡಿಕೆನ ಮಾಡಿಕೊಳ್ಳುವಂತವರಾಗಿದ್ದಾರೆ. ಏನಂದ್ರೆ ನಮ್ಮ ತಲೆ ಎತ್ತಲ್ಪಡಬೇಕನ್ನೋದು ದೇವರ ಉದ್ದೇಶವಾಗಿದೆ. ಅದು ವೈರಿಗಳ ಮಧ್ಯದಲ್ಲಿ ಆಗಿದೆ ಎಂಬುದಾಗಿ. ಎರಡನೇದಾಗಿ ದೇವರು ನಮ್ಮನ್ನ ದೇಶವನ್ನ ಅನುಭವಿಸುವಾಗೆ ನಮ್ಮ ತಲೆನ ಎತ್ತಬೇಕೆಂಬುದಾಗಿ ಆತನು ಅಂದ್ಕೊಂಡಿದ್ದಾನೆ. ಆ ತಲೆನ ದೇವರು ಎತ್ತಬೇಕಂದ್ರೆ ನಾವು ದೇಶವನ್ನ ಅನುಭವಿಸ್ಬೇಕಂದ್ರೆ ಬಿಟ್ಟು ಬಿಡಬೇಕಾದಂತ ಕೆಲವು ವಿಷಯಗಳಿದೆ. ಅದನ್ನ ಬಿಟ್ಟು ಬಿಟ್ರೆ ಮಾತ್ರ ಏನಾಗುತ್ತೆ ಅಂತಂದ್ರೆ ದೇವರು ನಮಗೆ ಆ ವಿಷಯದಲ್ಲಿ ಸಹಾಯ ಮಾಡ್ತಾರೆ, ಮುಂದೆ ಹೋಗ್ಲಿಕ್ಕೆ ಅದನ್ನು ಮಾರ್ಗದರ್ಶನ ತೋರಿಸ್ತಾರೆ. ಅದೇ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದ 1ನೇ ವಾಕ್ಯವಾಗಿ. ಆದಿಕಾಂಡವು 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡುಕೊಂಡು ದೋಷವಿಲ್ಲದವನಾಗಿರು. ಸಾಕು. ವಾಕ್ಯ ಹೇಳುತ್ತೆ, ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆದುಕೊಂಡು ಏನ್ ಮಾಡು, ದೋಷವಿಲ್ಲದವನಾಗಿರು ಎಂಬುದಾಗಿ. ಅಂದ್ರೆ ದೇವರು ಅಬ್ರಹಾಮನ ಜೀವಿತಕ್ಕೆ ಒಂದು ಏನ್ ಮಾಡಿದ್ದಾರೆ, ವಾಗ್ದಾನವನ್ನ ಮಾಡಿದ್ದಾರೆ. ದೇವರಿಂದ ಅಲ್ಲೆಲೂಯಾ ಆಶೀರ್ವಾದ ಬರಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ನೀನ್ ಇನ್ನೂ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಬೇಕು. ನೀನ್ ಇನ್ನೂ ಏನಾಗ್ಬೇಕಂದ್ರೆ ಸ್ತೋತ್ರ, ನೀನು ಇನ್ನೂ ಏನಾಗ್ಬೇಕು ಅಂತಂದ್ರೆ ನಿನ್ನ ಜೀವಿತದಲ್ಲಿ ನಿಷ್ಕಲ್ಮಶತೆನ ನಿಷ್ಕಳಂಕತೆನ ಕಾಪಾಡಿಕೊಳ್ಬೇಕಂದ್ರೆ ನೀನು ಅಬ್ರಹಾಮನೆ ಬಿಟ್ಟು ಬಿಡಬೇಕಂತ ಇನ್ನೂ ಕೆಲವು ಸ್ವಭಾವ ಇದೆ. ಅದನ್ನ ಬಿಟ್ಟು ನಾನು ಸರ್ವಶಕ್ತನಾಗಿರತಕ್ಕಂಥ ದೇವರು, ನನಗೆ ನಡೆದುಕೊಂಡು ನೀನು ದೋಷವಿಲ್ಲದವನಾಗಿರು ಎಂಬುದಾಗಿ. ಅದಕ್ಕೆ ಅರ್ಥ ಆಗತ್ತಂದ್ರೆ ದೇವರು ಅಬ್ರಹಾಮನಿಗೆ ಮಗನನ್ನ ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ್ ಯಾವಾಗ ಅಂತಂದ್ರೆ ಎಷ್ಟನೇ ವಯಸ್ಸಲ್ಲಿ ಅಂತಂದ್ರೆ 75ನೇ ವಯಸ್ಸಿನಲ್ಲೇ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದಾರೆ. ಏನಂದ್ರೆ ನಾನು ನಿನಗೊಂದು ಸಂತಾನವನ್ನ ದಯಪಾಲಿಸ್ತೇನೆ ಎಂಬುದಾಗಿ. ಅದು ನಿನ್ನ ಸ್ವಂತ ಹೆಂಡತಿ ಆಗಿರತಕ್ಕಂಥ ಸಾರಳ ಹೊಟ್ಟೆಯಿಂದಲೇ ಒಂದು ಸಂತಾನ ಬರುತ್ತೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದರೆ ಆ ವಾಗ್ದಾನ 75ನೇ ವಯಸ್ಸಲ್ಲಿ ವಾಗ್ದಾನ ಮಾಡಿದ್ದಾರೆ. ಅದು 99ನೇ ವರ್ಷದವರೆಗೆ ಏನಕ್ಕೆ ಹೋಯ್ತು ಅಂತಂದ್ರೆ ಅಬ್ರಹಾಮನ ಜೀವಿತದಲ್ಲಿ ದೇವರಿಗೆ ಇಷ್ಟ ಇರುವಂತ ಕೆಲವೊಂದು ಏನೋ ಇದೆ. ಆ ವಿಷಯವನ್ನ ಅಬ್ರಹಾಮನ ತೆಗೆದಾಕ್ತಿರೋ ಕಾರಣ, ಅಬ್ರಹಾಮನ ಅದನ್ನ ಸರಿಪಡಿಸಿಕೊಳ್ತಿರೋ ಕಾರಣ ವಾಗ್ದಾನಗಳು ತಡೆ ಆಗಿವೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಅಲ್ಲೆಲೂಯಾ. 75ನೇ ವಯಸ್ಸಲ್ಲಿ ವಾಗ್ದಾನ ಮಾಡಿದ್ರೆ ಹಾಗಿದ್ರೆ ಅದು 75ನೇ ವಯಸ್ಸಲ್ಲಿ ವಾಗ್ದಾನ ಮಾಡಿರ್ತಕ್ಕಂಥ ವಾಗ್ದಾನ 76ರಲ್ಲಾದ್ರೂ ನೆರವೇರ್ಬೇಕಲ್ಲ. ದೇವ್ರು ಹೇಳ್ತಾರಲ್ಲ ಅಬ್ರಹಾಮನಿಗೆ ಒಂದು ಸರಿ ಬಂದು ಏನಂದ್ರೆ ಮಮ್ರೆ ತೋಪರಲ್ಲಿ ಇರ್ಬೇಕಾದ್ರೆ ಸಾರಳಿಗೆ ಹೇಳ್ತಾರಲ್ಲ, ಮುಂದಿನ ವರ್ಷ ಇದೇ ಕಾಲ ಬರುವಂತ ಸಮಯದಲ್ಲಿ ನಿನ್ನ ಕೈಯಲ್ಲಿ ನಗತಕ್ಕಂಥ ಒಂದು ಸಂತತಿ ಇರುತ್ತೆ ಎಂಬುದಾಗಿ. ಅಂದ್ರೆ 75ನೇ ವಯಸ್ಸಲ್ಲಿ ವಾಗ್ದಾನ ಮಾಡತಕ್ಕಂಥ ದೇವರು 76ಕ್ಕಾದ್ರೂ ನೆರವೇರ್ಬೇಕು, ಇಲ್ಲ ಹೋದ್ರೆ 77ಕ್ಕಾದ್ರೂ ನೆರವೇರ್ಬೇಕು. ಯಾಕೆ 99 ವರ್ಷದವರೆಗೂ ತೆಗೆದುಕೊಟ್ಟು ಅಂತಂದ್ರೆ ದೇವರು 99ನೇ ವರ್ಷದಲ್ಲಿ ಅಬ್ರಹಾಮನಿಗೆ ಬಂದು ಹೇಳ್ತಿದ್ರೆ, ನಿನಗೆ ನಾನು ಮಾಡತಕ್ಕಂಥ ವಾಗ್ದಾನ ನೆರವೇರಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ ನಾನು ಸರ್ವಶಕ್ತನಾಗಿರತಕ್ಕಂಥ ದೇವರು, ನನಗೆ ನೀನು ನಡೆದುಕೊಂಡು ದೋಷವಿಲ್ಲದವನಾಗಿರ್ಬೇಕು. ಅಂದ್ರೆ ದೋಷವಾಗಿ ಸಂಭವಿಸುವಂತದ್ದು ಜೀವಿತದಲ್ಲಿ ಇದ್ರೆ ಅದು 70 ವರ್ಷ ಅಲ್ಲ 200 ವರ್ಷ ಆದ್ರೂ ವಾಗ್ದಾನ ನೆರವೇರಲ್ಲ ಅಂತ ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ. ಆ ಪ್ರಕಾರವಾಗಿ ಒಂದು ಸರಿಯಾಗಿ ಆಲೋಚನೆ ಮಾಡಿ ನೋಡಿ, ದೇವರಿಗೆ ದೋಷ ತರತಕ್ಕಂಥದ್ದು ನಮ್ಮ ಜೀವಿತದಲ್ಲಾಗ್ಲಿ ಅದು ಯಾವುದೇ ಆಗಿದ್ರು ಕೂಡ ಅದನ್ನ ನಾವು ಸರಿಪಡಿಸಿಕೊಳ್ಳುವಾಗ, ಅದನ್ನ ನಮ್ಮ ಜೀವಿತದಿಂದ ತೆಗೆದು ಹಾಕುವಾಗ ದೇವರು ಏನು ವಾಗ್ದಾನ ಮಾಡಿದ್ರು ಅದು ಮುಂದಿನ ವರ್ಷದಲ್ಲೇ ಆ ವಾಗ್ದಾನ ನೆರವೇರಬಹುದು. ದೇವರ ಸ್ನೇಹಿತ ಎಂಬುದಾಗಿ ಹೆಸರು ಹೊಂದಿಕೊಂಡಿರತಕ್ಕಂಥ ಮನುಷ್ಯನು, ಆ ಮನುಷ್ಯನ ಬಳಿ ಬಂದು ದೇವರು ಹೇಳ್ತಿದ್ದಾರೆ, ನಿನ್ನ ಜೀವಿತದಲ್ಲಿ 75ನೇ ವಯಸ್ಸಲ್ಲಿ ಮಾಡತಕ್ಕಂಥ ವಾಗ್ದಾನ 76ರಲ್ಲೇ ನೆರವೇರಲಿಲ್ಲ, 99 ವರ್ಷದವರೆಗೆ ಹೇಗೆ ಏನಕ್ಕೋಸ್ಕರ ಅದು ಸಮಯ ತೆಗೆದುಕೊಳ್ತು ಅಂತಂದ್ರೆ ನಿನ್ನ ಜೀವಿತದಲ್ಲಿ ನನಗೆ ದೋಷವಾಗಿ ಕಾಣಿಸ್ತಕ್ಕಂಥ ಕೆಲವು ವಿಷಯಗಳಿದೆ ಎಂಬುದಾಗಿ. ದೇವರು ನಮಗೆ ದೇಶವನ್ನ ಅನುಭವಿಸಲಿಕ್ಕೆ ಸಹಾಯ ಮಾಡಬೇಕು ಅಂತಂದ್ರೆ ಖಂಡಿತವಾಗಿಯೂ ವಾಗ್ದಾನಗಳು ಡಿಲೇ ಆಗ್ಬಾರ್ದಂದ್ರೆ, ವಾಗ್ದಾನಗಳಿಗೆ ಸಮಯ ಹೆಚ್ಚಾಗಿ ತೆಗೆದುಕೊಳ್ಬಾರ್ದು ಅಂತಂದ್ರೆ ನಮ್ಮ ಜೀವಿತದಲ್ಲಿ ಸರಿಪಡಿಸಿಕೊಳ್ಳಬೇಕಾದನ್ನ ಸರಿಪಡಿಸಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ಏನು ವಾಗ್ದಾನಗಳನ್ನ ಮಾಡಿದ್ರೋ ಆ ವಾಗ್ದಾನವನ್ನ ದೇವರು ನೆರವೇರಿಸಲಿಕ್ಕೆ ಆತನು ಸರ್ವಶಕ್ತ ದೇವರು ಆಗಿದ್ದಾರೆ. ಯಾಕಂದ್ರೆ ಆತ ಹೇಳ್ತಾನೆ, ನಾನು ಮನುಷ್ಯರ ರೀತಿಯಲ್ಲಿ ಯೆಹೋವನು ಮನುಷ್ಯರ ರೀತಿಯಲ್ಲಿ ಸುಳ್ಳಾಡ್ತಕ್ಕಂಥ ದೇವರು ಅಲ್ಲ ಎಂಬುದಾಗಿ. ದೇವರು ವಾಗ್ದಾನ ಮಾಡಿದ್ದು ಅದು ಆಮೇಲೆ ಎಂಬುದಾಗಿ ನೆರವೇರ್ತದೆ. ಅಲ್ಲೆಲೂಯಾ. ಆ ಪ್ರಕಾರವಾಗಿ ಆತನು ಸಹಾಯ ಮಾಡ್ತಾನೆ. ದೇವರು ಸಹಾಯ ಮಾಡ್ಬೇಕಂದ್ರೆ ನಾವು ಅಬ್ರಹಾಮನ ರೀತಿಯಲ್ಲಿ
ಸಮಯವನ್ನ ಹೆಚ್ಚಾಗಿ ತೆಗೆದುಕೊಳ್ಳದ ಹಾಗೆ ನಾವು ಎಲ್ಲಿ ಯಾವುದನ್ನ ಸರಿಪಡಿಸಿಕೊಳ್ಬೇಕೋ ಅಲ್ಲಿ ಸರಿಪಡಿಸಿಕೊಳ್ಳುವಾಗ ಖಂಡಿತವಾಗಿಯೂ ದೇವರ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ದೇವರು ಸಹಾಯ ಮಾಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯದ 17ನೇ ವಾಕ್ಯಗಳು. ಆದಿಕಾಂಡವು 22 ಅಧ್ಯಾಯ 17 ವಚನ. ಆದಿಕಾಂಡವು 22:17. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಸಾಕು. ಹಲ್ಲೆಲೂಯಾ. ದೇವರು ನಮ್ಮ ಜೀವಿತದಲ್ಲಿ ನಾವು ಯಾವ್ದನ್ನ ಸರಿಪಡಿಸಿಕೊಳ್ಬೇಕೋ ಅದನ್ನ ಸರಿಪಡಿಸಿಕೊಂಡ್ರೆ ಮಾತ್ರ ಸಾಕಾಗೋದಿಲ್ಲ, ನಾವು ಅರ್ಪಿಸಬೇಕಾದದನ್ನ ಸರಿಯಾಗಿ ಅರ್ಪಿಸಬೇಕೆಂಬುದಾಗಿ. ಇಲ್ಲಿ ಅಬ್ರಹಾಮನ್ ನೋಡುವಾಗ ದೇವರು ಕೇಳ್ತಾ ಇದ್ದಾರೆ, 100ನೇ ವರ್ಷದಲ್ಲಿ ಹುಟ್ಟಿದಂತ ಮಗನನ್ನ ಹಲ್ಲೆಲೂಯಾ ದೇವರೇ ಕೊಟ್ಟು ದೇವರೇ ಆ ಮಗನನ್ನ ಕೇಳ್ತಾರೆ, ಈ ಮಗನನ್ನ ತೆಗೆದುಕೊಂಡೋಗಿ ನನಗೆ ಅರ್ಪಿಸು. ಅಂದ್ರೆ ನೀನು ಯಾವ್ದನ್ನ ಶ್ರೇಷ್ಠವಾಗಿ ಕಾಣ್ತಾ ಇದೆಯೋ, ನೀನು ಯಾವ್ದನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ಯೋ ಅದನ್ನ ನನಗೋಸ್ಕರ ಬೇರ್ಪಡಿಸು, ಅದನ್ನ ನನಗೋಸ್ಕರ ಬಲಿಯಾಗಿ ಕೊಡು ಎಂಬುದಾಗಿ ದೇವರು ನಮಗೆ ದೇಶವನ್ನ ಅನುಭವಿಸ್ಲಿಕ್ಕೆ ಸಹಾಯ ಮಾಡ್ಬೇಕಂದ್ರೆ ನಮ್ಮ ಜೀವಿತದಲ್ಲಿರತಕ್ಕಂಥ ದೋಷಗಳನ್ನ ಕೂಡ ತೊಲಗಿಸ್ಬೇಕು. ಅದೇ ರೀತಿಗೆ ಶ್ರೇಷ್ಠವಾಗಿರತಕ್ಕಂಥ ಆರಾಧನೆ, ಶ್ರೇಷ್ಠವಾಗಿರತಕ್ಕಂಥ ಸಮರ್ಪಣೆ, ಶ್ರೇಷ್ಠವಾಗಿ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಏನು ಕಾಣಿಕೆ ದಶಮ ಭಾಗ ಏನಿದೆಯೋ ಅವೆಲ್ಲವನ್ನ ಶ್ರೇಷ್ಠವಾಗಿ ಸಮರ್ಪಿಸುವಂತವರಾಗಿರ್ಬೇಕು. ದೇವರ ಸಮ್ಮುಖದಲ್ಲಿ ನಾವು ಯಾರೇ ಆಗಿದ್ರು ಕದ್ದುಕೊಳ್ಳುವಂತವರಾಗಿದ್ರೆ ಖಂಡಿತವಾಗಿ ಏನಾಗಲ್ಲ ಅಂತಂದ್ರೆ ದೇವರು ನಮ್ಮ ಜೀವಿತಕ್ಕೆ ದೇಶವನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ವಾಕ್ಯದಲ್ಲಿ ಹಾಗೆ ಹೇಳುತ್ತೆ. ಯಾಕಂದ್ರೆ ಅಬ್ರಹಾಮನು ತನ್ನ ಶ್ರೇಷ್ಠವಾಗಿ ಕಾಣಂತ ಮಗನನ್ನ, ತನ್ನ ಬಹಳವಾಗಿ ಪ್ರೀತಿಯಿಂದ ಕಾಣಂತ ಮಗನನ್ನ ದೇವರು ಹೇಳಿದ್ರು ಜೊತೆಗೆ ಹಿಂತೆಗೆಯದೆ ಅಲ್ಲೆಲೂಯಾ ದೇವರಿಗೆ ಮರು ಉತ್ತರವನ್ನ ಕೊಡದೆ, ದೇವರೇ ಈ ಸಾಕನ್ನ ಬಿಟ್ಟು ಇಸ್ಮಾಯಿಲ್ ಏನಾದ್ರೂ ಕೇಳಿದ್ರೆ ಕೊಡ್ತಾ ಇದೆ, ಅಥವಾ ಇನ್ನು ಬೇರೆ ಏನಾದ್ರೂ ಕೇಳಿದ್ರೆ ಕೊಡ್ತಾ ಇದೆ, 10,000 ಕುದುರೆ ಒಂಟೆಗಳನ್ನ ನೀನು ಟಗರುಗಳನ್ನ ಕೇಳಿದ್ರೆ ಕೂಡ ಕೊಡ್ತಾ ಇದೆ, ಆದ್ರೆ ನನ್ನ ಮಗನು ಬೇಡ ಎಂಬುದಾಗಿ ಅಬ್ರಹಾಮನು ಹೇಳಿಲ್ಲ. ದೇವರಿಗೆ ಮರು ಮಾತನ್ನ ಅಬ್ರಹಾಮನು ಆಡದೆ ಏನ್ ಮಾಡ್ತಾರೆ, ಶ್ರೇಷ್ಠವಾಗಿರೋದನ್ನ ಅವರು ಅರ್ಪಿಸಿದ್ದಾರೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಅಂತ, ಮನುಷ್ಯರಿಗೋಸ್ಕರ ಅಲ್ಲ, ದೇವರಿಗೋಸ್ಕರ ಶ್ರೇಷ್ಠವಾಗಿರೋದನ್ನ ನೀವು ಯಾವಾಗೆಲ್ಲ ಅರ್ಪಿಸ್ತೀರೋ ಖಂಡಿತವಾಗಿಯೂ ಮನುಷ್ಯರು 2 ಮಾತಿನವನಾಗಿರ್ಬೋದು, ಮನುಷ್ಯರು ಅಲ್ಲೆಲೂಯ ಬೇರೆ ರೀತಿಯಾಗಿ ಮಾಡ್ಬೋದು, ಆದ್ರೆ ನಮ್ಮನ್ನ ನೋಡ್ತಕ್ಕಂಥ ಸರ್ವಶಕ್ತನಾಗಿರುವಂತಕ್ಕಂಥ ದೇವರು, ನೀವು ದೇವರಿಗೆ ಶ್ರೇಷ್ಠವಾಗಿರೋದನ್ನ ಅರ್ಪಿಸೋದಾದ್ರೆ ಅಬ್ರಹಾಮನ ರೀತಿಯಲ್ಲಿ ಖಂಡಿತವಾಗಿಯೂ ದೇವರು ನಿಮ್ಗೆ ನಿಮ್ಮ ತಲೆನ ಎತ್ತಲ್ಪಡುವಂತೆ ಸಹಾಯ ಮಾಡ್ತಾರೆ. ಅದೇ ರೀತಿಯಾಗಿ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲೆಲೂಯ ನೀವು ದೇಶವನ್ನ ಅನುಭವಿಸ್ಲಿಕ್ಕೆ ದೇವರು ನಿಮ್ಗೆ ಸಹಾಯ ಮಾಡ್ತಾರೆ. ಅದಕ್ಕೆ ದೇವರು ಹೇಳ್ತಾರಲ್ಲ, ನನಗೆ ನೀನು ಕೊಟ್ಟು ಪರೀಕ್ಷೆ ಮಾಡಿ ಎಂಬುದಾಗಿ. ನಾವು ಕೊಡ್ತೀವಿ, ದೇವರೇ ನೀವು ನಮ್ಮನ್ನ ಅದೇ ರೀತಿಗೆ ಪರೀಕ್ಷೆ ಮಾಡಿ, ಮೊದಲು ನಮ್ಗೆ ನೀವೇನ್ ಮಾಡಿ ಹಣಕಾಸನ್ನ ಕೊಟ್ಬಿಟ್ಟು ಆಮೇಲೆ ಪರೀಕ್ಷೆ ಮಾಡಿ ಅಂತ. ದೇವರು ಆ ರೀತಿಯಾಗಲ್ಲ. ದೇವರು ಬೇಲಿನ ರೀತಿಯಲ್ಲಿ ಕೆಲವುದನ್ನ ಶ್ರೇಷ್ಠವಾಗಿರೋದನ್ನ ಬೇಲನ ಆರಾಧನೆ ರೀತಿಯಲ್ಲಿ ನಾವು ಶ್ರೇಷ್ಠವಾಗಿರೋದನ್ನ ಅರ್ಪಿಸ್ಬೇಕೆಂಬುದಾಗಿ ದೇವರು ಕಾಯುವಂತವರಾಗಿದ್ದಾರೆ. ಅದಕ್ಕೆ ರೋಮಾಪುರ 12ನೇ ಅಧ್ಯಾಯ ಓದೋದು ಬೇಡ, ನಮ್ಗೆಲ್ರಿಗೂ ಆ ವಿಷಯ ಗೊತ್ತಲ್ಲ. ರೋಮಾಪುರ 12ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ಹೇಳಿದ ಹಾಗೆ ಏನಂದ್ರೆ ಶ್ರೇಷ್ಠವಾಗಿರತಕ್ಕಂಥ ಯಜ್ಞವನ್ನ ಆ ದೇವರಿಗೆ ನಾವು ಸಮರ್ಪಿಸುವಂತವರಾಗಿರ್ಬೇಕು. ಆ ರೀತಿಗೆ ಸಮರ್ಪಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತಕ್ಕೆ ಏನು ಪ್ರಮಾಣ ಮಾಡಿದರೋ ಅದನ್ನ ದೇವರು ನೆರವೇರಿಸುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಆದಿಕಾಂಡ 28 ಸ್ತೋತ್ರ 13-14 ಒಂದ್ಸರಿ ಓದಿ. ಆದಿಕಾಂಡ 28:13-14. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ, ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ಅಂದ್ರೆ ಅಬ್ರಹಾಮನಿಗೆ ಮಾಡತಕ್ಕಂಥ ವಾಗ್ದಾನವನ್ನ ಅಬ್ರಹಾಮನು ದೇವರ ಮುಂದೆಗಡೆ ಅವ್ರು ಏನ್ ಮಾಡಿದ್ದಾರೆ, ದೇವರು ಹೇಳಿದ ಪ್ರಕಾರವಾಗಿ ನಂಬಿಗಸ್ತರಾಗಿ ನಡ್ಕೊಂಡಿದ್ದಾರೆ. ಅವರು ಶ್ರೇಷ್ಠವಾಗಿರೋದನ್ನ ದೇವರಿಗೆ ಅರ್ಪಿಸಿದ್ದಾರೆ. 3ನೇ ತಲೆಮಾರಿಗೆ ಬರುವಂತ ಸಮಯದಲ್ಲಿ ಮಗನಿಗೆ ಯಾಕೋಬನ ಜೀವಿತಕ್ಕೆ ಬರುವಾಗ, ಮೊಮ್ಮಗನ ಜೀವಿತಕ್ಕೆ ಬರುವಾಗ ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದ್ರು ಅದೇ ವಾಗ್ದಾನವನ್ನ ನಂಬಿಗಸ್ತನಾಗಿರತಕ್ಕಂಥ ದೇವರು ನೆರವೇರಿಸಲಿಕ್ಕೆ ಅವನ ಸಂಗಡ ಕೂಡ ಮಾತನಾಡುವಂತಕ್ಕಂಥ ಒಂದು ದೇವರು ಆಗಿದ್ದಾರೆ ಎಂಬುದಾಗಿ ಸತ್ಯವೇದ ಪುಸ್ತಕ ನಮ್ಗೆ ಆಲೋಚನೆ ಇರುವಂತದ್ದಾಗಿದೆ. ಅಬ್ರಹಾಮನಿಗೆ ಏನು ವಾಗ್ದಾನ ಮಾಡಿದ್ರು ಅದೇ ವಾಗ್ದಾನವನ್ನು ಕೂಡ ಇಲ್ಲಿ ದೇವರು ಮಾಡ್ತಿದ್ದಾರೆ. ಯಾರಿಗೆ ಅಂತಂದ್ರೆ ಯಾಕೋಬನ ಜೀವಿತಕ್ಕೆ ಎಂಬುದಾಗಿ. ಅಂದ್ರೆ ನಾವು ನಂಬಿಗಸ್ತರಾಗಿ ಅಲ್ಲೆಲೂಯಾ ದೇವ ಸಮ್ಮುಖದಲ್ಲಿ ನಡ್ಕೊಳ್ಳುವಂಥದ್ದು, ನಾವು ದೇವರಿಗೆ ಸರಿಯಾಗಿರತಕ್ಕಂಥದನ್ನ ಅರ್ಪಿಸುವಾಗ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಆತನು ಅಸಂಖ್ಯವಾಗಿರತಕ್ಕಂಥ ಒಂದು ಸಂತತಿಯನ್ನ, ಅಸಂಖ್ಯವಾಗಿರತಕ್ಕಂಥ ಒಂದು ಕಾರ್ಯವನ್ನ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಏನಂದ್ರೆ ನಿನ್ನ ಸಂತತಿಯ ಮೂಲಕ ಏನಾಗ್ತದೆ, ಭೂಲೋಕದ ಎಲ್ಲ ಜನರಿಗೆ ಆಶೀರ್ವಾದ ಉಂಟಾಗುವಾಗೆ ನಾನು ಮಾಡ್ತಾನೆ ಎಂಬುದಾಗಿ ದೇವರು ಯಾಕೋಬನ ಮುಖಾಂತರವಾಗಿ ದೇವರು ಮಾತನಾಡುವಂತವರಾಗಿದ್ದಾರೆ. ದೇವರು ಈ ತಿಂಗಳಲ್ಲಿ ಹೇಳಿದ್ರಲ್ಲ, ಈ ತಿಂಗಳ ವಾಗ್ದಾನ ವಾಕ್ಯ ಈ ರೀತಿಯಾಗಿದೆಯಲ್ಲ, ಏನಂತಂದ್ರೆ
ಯಹೂದ್ಯರನ್ನ ಏನ್ ಮಾಡ್ಬೇಕು, ಸ್ವಾಧೀನ ಪಡಿಸಿಕೊಳ್ಬೇಕು ಎಂಬುದಾಗಿ ಶತ್ರುಗಳು ಆಲೋಚನೆ ಮಾಡಿದ್ರಲ್ಲ, ಆ ಆಲೋಚನೆ ದೇವರು ತಲೆ ಕೆಳಗಾಗುವಂತೆ ಮಾಡಿ ಯಹೂದ್ಯರನ್ನ ಯಾರು ಹಲ್ಲೆಲೂಯಾ ಏನ್ ಮಾಡ್ಬೇಕು, ನಾವು ಅವರ ಸ್ವಾಧೀನ ಪಡಿಸಿಕೊಳ್ಬೇಕು ಎಂಬುದಾಗಿ ಶತ್ರುಗಳು ಆಲೋಚನೆ ಮಾಡಿದ್ರು. ಆ ಒಂದು ಶತ್ರುಗಳನ್ನೇ ಯಹೂದ್ಯರು ಸ್ವಾಧೀನ ಪಡಿಸಿಕೊಂಡು ಹಲ್ಲೆಲೂಯಾ ಯಹೂದ್ಯ ಕುಲವನ್ನ ಆ ಹೆಸರನ್ನ ಕೇಳುವಾಗ ಎಲ್ಲ ಜನಾಂಗದವರಿಗೆ ಭಯ ಉಂಟಾಯಿತು ಎಂಬುದಾಗಿ ಎಸ್ತೇರಳ ಗ್ರಂಥ 1ನೇ ಅಧ್ಯಾಯ 9ನೇ ಅಧ್ಯಾಯದ 1-2 ವಾಕ್ಯದಲ್ಲಿ ಹೇಳಿದ ಪ್ರಕಾರ ಈ ತಿಂಗಳ ವಾಗ್ದಾನವನ್ನ ದೇವರು ನೆರವೇರಿಸ್ತಾರೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಎಸ್ತೇರಳು 9ನೇ ಅಧ್ಯಾಯದ 1-2 ವಾಕ್ಯವನ್ನ ದೇವರು ನೆರವೇರಿಸುವಂತಂದ್ರೆ ಶತ್ರು ನಿಮ್ಮನ್ನ ಅಡಗಿಸಬೇಕೆಂಬುದಾಗಿ, ಶತ್ರು ನಿಮ್ಮ ಜೀವಿತವನ್ನ ಹಲ್ಲೆಲೂಯಾ ಕುಗ್ಗಿಸಬೇಕೆಂಬುದಾಗಿ, ನಿಮ್ಮನ್ನ ಶತ್ರು ಕೈವಶ ಮಾಡ್ಕೊಳ್ಬೇಕೆಂಬುದಾಗಿ ಅವನ ಆಲೋಚನೆ ಮಾಡುತ್ತಂದ್ರೆ ದೇವರು ನಿಮ್ಮ ಜೀವಿತಕ್ಕೆ ಈ ಮುಂಜಾನೆಯಲ್ಲಿ ಆತನು ವಾಗ್ದಾನ ಮಾಡ್ತಾನೆ. ಅದೇನು ಅಂತಂದ್ರೆ ಎಸ್ತೇರಳ ಗ್ರಂಥ 9ನೇ ಅಧ್ಯಾಯದ 1-2 ವಾಕ್ಯ ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ. ಶತ್ರುವನ್ನ ನೀವು ವಶ ಮಾಡ್ಕೊಳ್ತೀರಾ ಎಂಬುದಾಗಿ, ಶತ್ರುವನ್ನ ನೀವೇನ್ ಮಾಡ್ತೀರಾ ಅಂತಂದ್ರೆ ಹಲ್ಲೆಲೂಯಾ ನಿಮ್ಮ ಕಾಲ ಕೆಳಗಡೆ ಹಾಕಿ ನೀವು ತುಳಿಯುವಂತರಾಗಿದ್ದಾರೆ ಎಂಬುದಾಗಿ ಈ ತಿಂಗಳು ಶತ್ರುವಿನ ಮೇಲೆ ನೀವು ಜಯವನ್ನ ಹೊಂದುತ್ತೀರಾ ಎಂಬುದಾಗಿ, ಶತ್ರುವಿನ ಮುಂದೆಗಡೆ ನಿಮ್ಮ ತಲೆ ಎತ್ತಲ್ಪಡುತ್ತೆ ಎಂಬುದಾಗಿ ಎಸ್ತೇರಳ ಗ್ರಂಥ 9ನೇ ಅಧ್ಯಾಯದ 1-2 ವಾಕ್ಯವನ್ನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸಲಿಕ್ಕೆ ಸಹಾಯ ಮಾಡ್ತಾರೆ. ಇನ್ನೊಂದು ವಾಕ್ಯವನ್ನ ಮಾತ್ರ ನೋಡಿ